ಸುವೇಗ 5ನೇ ತರಗತಿ ಗುಣಾಕಾರ. ಕೆಳಗೆ ಕೊಟ್ಟಿರೋ ಗುಣಾಕಾರ ಸಮೀಕರಣಗಳು ಸರಿಯಾಗುವಂತೆ ಮಾಡಲು ಬಿಟ್ಟ ಸ್ಥಳ ತುಂಬಿರಿ. 3 3 9, 2 2 4, 1 36 36, 9 5 45, 5 7 28. ಪ್ರತಿ ವೃತ್ತದಲ್ಲಿನ ಸಂಖ್ಯೆಯು ಕೆಳಗಿನ 2 ವೃತ್ತಗಳಲ್ಲಿ ಸಂಖ್ಯೆಗಳನ್ನು ಗುಣಲಬ್ಧವಾಗಲಿದೆ. ಖಾಲಿ ಇರುವ ಕೆಳಗಿನ ವೃತ್ತಗಳು ಸೂಕ್ತ ಸಂಖ್ಯೆಯನ್ನು ಭರ್ತಿ ಮಾಡಿ ಮಾದರಿಯಂತೆ ಮಾಡಿ ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ನೀವು ಆನ್ಸರಲ್ಲಿ 4 5 24, 5 20, 8 4 32, ಅದೇ ಥರ 5 3 15 ಅಂತಿದೆ. ಸೊ ನೆಕ್ಸ್ಟ್ ಹೀಗೇ 15 × 20 ಮಾಡಿದ್ರೆ 300 ಬರುತ್ತೆ. 32 × 20 ಮಾಡಿದ್ರೆ 640 ಬರುತ್ತೆ. ಹಾಗೆ 640 ಜೊತೆ 300ನ ನೀವು ಗುಣಾಕಾರ ಮಾಡಿದ್ರೆ 1,92,000 ಬರುತ್ತೆ. ಸೊ ಇದನ್ನು ಹೇಗೆ ಮಾಡೋದು? ಸೊ ಇದನ್ನು ಕೂಡ ನೀವು ಅದೇ ಒಂದು ಪ್ಯಾಟರ್ನಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನಿಮಗೆ ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸಿ ಗುಣಲಬ್ಧ ಕಂಡು ಹಿಡಿಯುವೆಯಾ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. 2 2 4, 2 1 2 ಮತ್ತು 15 7 105. ನೆಕ್ಸ್ಟ್ ಹೀಗೆ ಗುಣ್ಯ ಗುಣಕ ಅಂತಿದೆ. ಸೊ ಇದಕ್ಕೆ 3ನೇ ಪ್ರಶ್ನೆಗೆ ಉತ್ತರ 648, 4ನೇ ಪ್ರಶ್ನೆಗೆ ಉತ್ತರ 1458, 5ನೇ ಪ್ರಶ್ನೆಗೆ ಉತ್ತರ 1575, 6ನೇ ಪ್ರಶ್ನೆಗೆ ಉತ್ತರ 2016, 7ನೇ ಪ್ರಶ್ನೆಗೆ ಉತ್ತರ 14616, 8ನೇ ಪ್ರಶ್ನೆಗೆ ಉತ್ತರ 24300, 9ನೇ ಪ್ರಶ್ನೆಗೆ ಉತ್ತರ 24840, 10ನೇ ಪ್ರಶ್ನೆಗೆ ಉತ್ತರ 31248, 11ನೇ ಪ್ರಶ್ನೆಗೆ ಉತ್ತರ 2468, 12ನೇ ಪ್ರಶ್ನೆಗೆ ಉತ್ತರ 1701, 13ನೇ ಪ್ರಶ್ನೆಗೆ ಉತ್ತರ 4044, 14ನೇ ಪ್ರಶ್ನೆಗೆ ಉತ್ತರ 6065, 15ನೇ ಪ್ರಶ್ನೆಗೆ ಉತ್ತರ 8490, 16ನೇ ಪ್ರಶ್ನೆಗೆ ಉತ್ತರ 18389, 17ನೇ ಪ್ರಶ್ನೆಗೆ ಉತ್ತರ 22712. ಇದು ಪುಟ ಸಂಖ್ಯೆ 2ರ ಸಂಪೂರ್ಣ ಉತ್ತರ. ನೆಕ್ಸ್ಟ್ 18ನೇ ಪ್ರಶ್ನೆಗೆ ಉತ್ತರ 18,315, 19ನೇ ಪ್ರಶ್ನೆಗೆ ಉತ್ತರ 6,94,945, 20ನೇ ಪ್ರಶ್ನೆಗೆ ಉತ್ತರ 20,28,015, 21ನೇ ಪ್ರಶ್ನೆಗೆ ಉತ್ತರ 60,10,302, 22ನೇ ಪ್ರಶ್ನೆಗೆ ಉತ್ತರ 87,75,400, 23ನೇ ಪ್ರಶ್ನೆಗೆ ಉತ್ತರ 49,19,222. ನೆಕ್ಸ್ಟಿಗೆ ಮಧ್ಯದ ಸಂಖ್ಯೆಯಿಂದ ಗುಣಿಸಿ ಗುಣಲಬ್ಧವನ್ನು ಮುಂದಿನ ಒಂದು ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿ ಸಮ ಸಂಖ್ಯೆಯ ಜಾಗವನ್ನು ಹಸಿರು ಬಣ್ಣದಿಂದ ಮತ್ತು ಬೆಸ ಸಂಖ್ಯೆಯ ಜಾಗವನ್ನು ಹಳದಿ ಬಣ್ಣದಿಂದ ತುಂಬುವೆಯಾ ಅಂತ ಒಂದು ಪ್ರಶ್ನೆ ನಿಮಗೆ ಕೇಳಿದ್ದಾರೆ. ಸೊ ಅವಾಗ ನೀವು ಈ 8ರಿಂದ ನೀವು ಈ 4ನ ನೀವು ಗುಣಾಕಾರ ಮಾಡಬೇಕು. ಆವಾಗ ಇಷ್ಟು ಆನ್ಸರ್ ಸಿಗುತ್ತೆ. ಇಲ್ಲೂ ಕೂಡ ಹಾಗೆ 11ರಿಂದ ಇಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಇಷ್ಟು ಆನ್ಸರ್ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಕೋಷ್ಟಕವನ್ನು ಪೂರ್ಣಗೊಳಿಸುವೆ ಅಂತ ಕೇಳಿದ್ದಾರೆ. ಇದು ಒಂದು ಮಗ್ಗಿಯ ಒಂದು ಆಧಾರದ ಮೇಲೆ ಈ ಒಂದು ಕೋಷ್ಟಕನ ತಯಾರಿಸಲಾಗಿದೆ. 2 3 6, 5 2 10, ಅಥವಾ ಹೀಗೂ ಕೂಡ ನೀವು ಗುಣಾಕಾರ ಮಾಡ್ಬೋದು, ಹೀಗೂ ಕೂಡ ಗುಣಾಕಾರ ನೀವು ಇಲ್ಲಿ ಮಾಡ್ಬೋದು. 7 2 14 ಅಥವಾ 2 7 14, 9 2 18, 11 2 22. ಸೊ ಈ ಥರ ನೀವು ಈ ಒಂದು ಕೋಷ್ಟಕನ ಮಗ್ಗಿಯ ಒಂದು ಆಧಾರದ ಮೇಲೆ ನಾವಿಲ್ಲಿ ಸಮಸ್ಯೆನ ಬಿಡಿಸಿದ್ದೀವಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಗುಣಿಸಿ ಮತ್ತು ಗುಣಲಬ್ಧದಿಂದ ಸಂಖ್ಯಾ ಬಂಧವನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ 567ನ 300ರಿಂದ ಗುಣಾಕಾರ ಮಾಡಿ ಈ ಒಂದು ಆನ್ಸರ್ 1 ಅಂತ ಕೊಟ್ಟಿದ್ದಾರೆ. ಸೊ 1 ಅನ್ನೋ ಕಾಲಮಲ್ಲಿ ನೀವೇನು ಮಾಡಬೇಕಾಗುತ್ತೆ, 1 ಅನ್ನೋ ಕಾಲಮಲ್ಲಿ 1701, 1701. ಇದೇ ಥರ ನೀವು 1ರಿಂದ 6ರವರೆಗಿನ ಸಂಪೂರ್ಣ ಒಂದು ಸಂಖ್ಯೆ ಒಂದು ಸಮಸ್ಯೆನ ಬಿಡಿಸಿ ಆ ಒಂದು ಆನ್ಸರ್ಸನ್ನು ನೀವು ಈ ಒಂದು ಟೇಬಲಲ್ಲಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅನಿಶಾಳು ದಿನಕ್ಕೆ 4 ಬಿಸ್ಕೆಟ್ಗಳನ್ನು ತಿಂದರೆ ಅವಳು 360 ದಿನಗಳು ತಿಂದ ಬಿಸ್ಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆನ ಕೇಳಿದ್ದಾರೆ. ಆವಾಗ ನೀವು 365ರಿಂದ 4ನ ನೀವು ಗುಣಾಕಾರ ಮಾಡಿದ್ರೆ 1460 ಉತ್ತರ ಬರುತ್ತೆ. ಇದು 4ನೇ ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ ನಿಮಗೆ 2ನೇ ಪ್ರಶ್ನೆ ಕೂಡ ಹಾಗೆ. ಕಾರ್ತಿಕನು ಬೆಂಗಳೂರಿನಿಂದ ಮಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡಿದನು. ಪ್ರತಿ ಬೋಗಿಯಲ್ಲಿ 72 ಪ್ರಯಾಣಿಕರಿದ್ದರು. ಆ ರೈಲಿನಲ್ಲಿ ಒಟ್ಟು 12 ಬೋಗಿಗಳಿದ್ದರೆ ರೈಲಿನಲ್ಲಿ ಪ್ರಯಾಣ ಮಾಡಿದ ಪ್ರಯಾಣಿಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 72ಇಂದ ನೀವು 12ನ ನೀವು ಗುಣಾಕಾರ ಮಾಡಿದಾಗ ಇಷ್ಟು ಆನ್ಸರ್ ಬರುತ್ತೆ ನಿಮಗೆ 864. ಅದೇ ಥರ 3ನೇ ಪ್ರಶ್ನೆಗೆ ಉತ್ತರ 255ರಿಂದ 464ರವರೆಗೆ ಇವೆರಡನ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದರ ಒಂದು ಉತ್ತರ 1,18,320. ಇದು ಉತ್ತರ. 4ನೇ ಪ್ರಶ್ನೆಗೆ ಉತ್ತರ 6,532ರಿಂದ 42 ನೀವು ಗುಣಾಕಾರ ಮಾಡಿದರೆ ಉತ್ತರ ನಿಮಗೆ 2,74,344 ನಿಮಗೆ ಉತ್ತರ ಸಿಗುತ್ತೆ. ಇದು ಪುಟ ಸಂಖ್ಯೆ 5ರ ಒಂದು ಸಂಪೂರ್ಣ ಉತ್ತರ.
ನೆಕ್ಸ್ಟ್ ನಿಮಗೆ ಅಲ್ಲಿ ಕಿರು ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಸೊ ಕಿರು ಪರೀಕ್ಷೆಯಲ್ಲಿ ನಿಮಗೆ ಫಸ್ಟ್ ಮೇನಲ್ಲಿ ನಿಮಗೆ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 19 × 152 25 × 0 ಸೊನ್ನೆಯಿಂದ ನೀವು ಎಷ್ಟೇ ಸಂಖ್ಯೆನ ನೀವು ಗುಣಾಕಾರ ಮಾಡಿದ್ರೆ ಅದು ಉತ್ತರ ಯಾವಾಗಲೂ ಸೊನ್ನೆನೇ ಆಗಿರುತ್ತೆ. ಹಾಗೆ ನಿಮಗೆ 75 × 34 ಅಂತ ಎರಡು ನಂಬರ್ನ ಕೊಟ್ಟು ಇದನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2550 ಸಿಗುತ್ತೆ. ನೆಕ್ಸ್ಟ್ 257ರಿಂದ 64 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 16448. ಇದು ಮತ್ತು ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಎಫ್ ಅಂತಿದೆ 2573 45 ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಷ್ಟು ಆನ್ಸರ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ 23,457ರಿಂದ 8ನ ನೀವು ಗುಣಾಕಾರ ಮಾಡಿದಾಗ 1,87,656. ಹಾಗೆಯೇ 98,755ರಿಂದ 6ನ ನೀವು ಗುಣಾಕಾರ ಮಾಡಿದರೆ 5,92,590. ಇದು ನಿಮಗೆ ಉತ್ತರ. ಇದು ನೆಕ್ಸ್ಟು 1 kg ಸಕ್ಕರೆ ಬೆಲೆ 58ಗಳಾದರೆ 25 kg ಸಕ್ಕರೆ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 58ರಿಂದ ನೀವು 20 ನೀವು ಗುಣಾಕಾರ ಮಾಡಿದರೆ 1,450. ಇದು ಉತ್ತರ. ಇದು ಪುಟ ಸಂಖ್ಯೆ 6ರ ಒಂದು ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ನಿಮಗೆ ಪುಟ ಸಂಖ್ಯೆ 7ನಲ್ಲಿ ಕ್ವಶನ್ ನಂಬರ್ 3 ಒಂದು ಮೋಟಾರ್ ಬೈಕ್ ಬೆಲೆ 62,357ಗಳಾದರೆ ಅಂತಹ 9 ಬೈಕ್ಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಂದು ಬೈಕ್ನ ಬೆಲೆ 62,357 ಆದರೆ 9 ಬೈಕ್ ಅಂತ ಕಷ್ಟಕ್ಕೆ ನೀವು ಇಲ್ಲಿ ಗುಣಾಕಾರ ಮಾಡಬೇಕಾಗುತ್ತೆ. ಸೊ ಈ ಥರ ಗುಣಾಕಾರ ಮಾಡಿದಾಗ ಇದಕ್ಕೆ ಉತ್ತರ 5,61,213 ಇದು ಉತ್ತರ ಆಗುತ್ತೆ. ಸೊ ಇಲ್ಲಿ ಗುಣಾಕಾರ 9 7 ಎಷ್ಟಾಗುತ್ತೆ. ಸೊ ಈ ಥರ ನೀವು ಗುಣಾಕಾರ ಮಾಡಿಲೇ ಬರೀಬೇಕಾಗುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ಅಷ್ಟೇ. ಗೀತಾಳು ಒಂದು ನೋಟ್ ಪುಸ್ತಕದ ಬೆಲೆ 18 ಇರುವ 36 ಪುಸ್ತಕಗಳು ಕೊಂಡಳು. ಆದರೆ ನೋಟು ಪುಸ್ತಕಗಳನ್ನು ಎಷ್ಟು ಖರ್ಚು ಮಾಡಿದಳು ಅಂತ ಕೇಳಿದ್ದಾರೆ. ಸೊ ಇವಾಗ ನೀವು ಇಲ್ಲಿ 18 × 36 ಅಂತಿದೆ. ಸೊ ಇಲ್ಲಿ ನೀವೀಗ ಕ್ಯಾಲ್ಕುಲೇಷನ್ ಕೂಡ ಅಷ್ಟೇ, ಇದು ಡಬಲ್ ಡಿಜಿಟ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ 6ರಿಂದ 8ನ ಕ್ಯಾಲ್ಕುಲೇಟ್ ಮಾಡಿದಾಗ 108 ಆಗುತ್ತೆ. 3ರಿಂದ 18ನ 18 3s 540. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಇವೆರಡನ್ನ ನೀವು ಇಲ್ಲಿ ಸಂಕಲನ ಮಾಡಿದಾಗ ಆನ್ಸರ್ ನಿಮಗೆ 648. ಇದು ಕಿರು ಪರೀಕ್ಷೆ 7ರ ಒಂದು ಸಂಪೂರ್ಣ ಉತ್ತರ. ಇದೇ ಥರ 5ನೇ ತರಗತಿಯ ಸಂಪೂರ್ಣ ಒಂದು ಕೀ ಉತ್ತರಗಳು ನಿಮಗೆ ಇದೇ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಸುವೇಗ ಆನ್ಸರ್ಸ್ ಇದೆ. ಇನ್ನೊಂದು ಸರಿ ನಿಮಗೆ ರೀಕಾಲ್ ಮಾಡಿ. ಪುಟ ಸಂಖ್ಯೆ 5, ಪುಟ ಸಂಖ್ಯೆ 4, ಪುಟ ಸಂಖ್ಯೆ 3, ಪುಟ ಸಂಖ್ಯೆ 2, ಪುಟ ಸಂಖ್ಯೆ 1.